ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಾಮಸೂತ್ರ ಈ ಪದ ಕೇಳಿದ ತಕ್ಷಣ ಅನೇಕರಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗಬಹುದು. ಹೆಚ್ಚಿನವರು ಈ ಬಗ್ಗೆ ಮುಕ್ತವಾಗಿ ಮಾತನಾಡುವುದಕ್ಕೂ ಕೂಡ ಇಷ್ಟಪಡುವುದಿಲ್ಲ. ಆದರೆ ಕಾಮಸೂತ್ರ ಅನ್ನೋದು ಭಾರತೀಯರು ಬರೆದ ಅತ್ಯಂತ ಪ್ರಾಚೀನ ಹಾಗೂ ತುಂಬಾನೇ ಖ್ಯಾತಿ ಹೊಂದಿರುವ ಪುಸ್ತಕ. ನಿಜ ಹೇಳಬೇಕಂದ್ರೆ ಈ ಪುಸ್ತಕದ ಬಗ್ಗೆ ಹೆಚ್ಚಿನವರಿಗೆ ತಪ್ಪು ಕಲ್ಪನೆಗಳಿವೆ. ಭಾರತ ಮಾತ್ರವಲ್ಲ, ವಿದೇಶಿಯರಿಗೂ ಕೂಡ ಈ ಪುಸ್ತಕದ ಬಗ್ಗೆ ಗೊತ್ತಿದೆ. ವಿದೇಶದಲ್ಲೆಲ್ಲ ಕಾಮಸೂತ್ರ ಅಂದರೆ ಇಂಡಿಯನ್ ಸೆಕ್ಸ್ ಬುಕ್ ಅಂತಾನೆ ಫೇಮಸ್. ಇನ್ಫ್ಯಾಕ್ಟ್ ಭಗವದ್ಗೀತೆಗಿಂತಲೂ ಕಾಮಸೂತ್ರ ಪುಸ್ತಕ ತುಂಬಾನೇ ಪಾಪ್ಯುಲರ್ ಆಗಿದೆ. ಆದರೆ ಇಡೀ ಜಗತ್ತೆಲ್ಲ ಹುಡುಕಿದ್ರೂ ಇಂತಹದೊಂದು ಅತ್ಯದ್ಭುತವಾದ ಪುಸ್ತಕ ಎಲ್ಲೂ ಸಿಗೋದಿಲ್ಲ. ಕಾಮಸೂತ್ರ ಎಂದರೆ ಲೈಂಗಿಕತೆ ಪಾಠ ಮಾಡೋ ಪುಸ್ತಕ ಅನ್ನೋ ತಪ್ಪು ಕಲ್ಪನೆ ಎಲ್ಲರಲ್ಲೂ ಇದೆ. ಅಷ್ಟಕ್ಕೂ ನಿಜವಾಗ್ಲೂ ಈ ಪುಸ್ತಕದಲ್ಲಿ ಅಂತಹದ್ದೇನಿದೆ? ಈ ಪುಸ್ತಕದಲ್ಲಿ ಸುಖ ಸಂಸಾರದ ಗುಟ್ಟುಗಳಿದ್ಯಾ? ಬ್ರಿಟಿಷರೇ ಇಂತಹದೊಂದು ಒಳ್ಳೆಯ ಪುಸ್ತಕದ ಬಗ್ಗೆ ಅಪಪ್ರಚಾರ ಮಾಡಿದ್ರ? ಅಷ್ಟಕ್ಕೂ ಯಾಕೆ ಈ ಪುಸ್ತಕವನ್ನ ಪ್ರತಿಯೊಬ್ಬರೂ ಓದಲೇಬೇಕು ಅನ್ನೋದನ್ನು ಹೇಳ್ತೀವಿ. ಅದಕ್ಕೂ ಮೊದಲು ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಭಾರತಕ್ಕೆ ವ್ಯಾಪಾರಕ್ಕೆಂದು ಬಂದವರು ನಿಧಾನವಾಗಿ ಇಡೀ ಭಾರತವನ್ನು ಆಳೋದಕ್ಕೆ ಶುರು ಮಾಡ್ತಾರೆ. ಬ್ರಿಟಿಷರು ಭಾರತಕ್ಕೆ ಬರೋ ಮೊದಲು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆ ತುಂಬಾನೇ ಶ್ರೀಮಂತವಾಗಿತ್ತು. 19ನೇ ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದ ಮಹಾನ್ ವಿದ್ವಾಂಸರು ಹಾಗೂ ಪಂಡಿತರು ನಮ್ಮ ಮೂಲ ಭಾಷೆಯಲ್ಲಿದ್ದ ಪುಸ್ತಕವನ್ನ ಇಂಗ್ಲಿಷ್ಗೆ ಭಾಷಾಂತರಿಸ್ತಾರೆ. ಅಷ್ಟೇ ಅಲ್ಲದೆ ಬ್ರಿಟಿಷರು ಎಂತಹ ನೀಚ ಕೆಲಸಕ್ಕೆ ಕೈ ಹಾಕ್ತಾರೆ ಅಂದರೆ ನಮ್ಮ ಜನರೇ ನಮ್ಮ ಸಂಸ್ಕೃತಿ ಮೇಲೆ ನಂಬಿಕೆ ಕಳೆದುಕೊಳ್ಳುವಂತೆ ಅಪಪ್ರಚಾರ ಮಾಡ್ತಾರೆ. ಭಾರತ ಮಾತ್ರವಲ್ಲದೆ ಬ್ರಿಟಿಷರು ಆಳ್ವಿಕೆ ಮಾಡಿದ್ದ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಇದೇ ರೀತಿ ಮಾಡ್ತಾರೆ. ನಿಮಗೆಲ್ಲ ಮ್ಯಾಕ್ಸ್ ಮುಲ್ಲರ್ ಬಗ್ಗೆ ಗೊತ್ತಿರಬಹುದು. ಇತಿಹಾಸದಲ್ಲಿ ಈತನ ಹೆಸರು ಕೇಳಿರ್ತೀರಿ. ಮ್ಯಾಕ್ಸ್ ಮುಲ್ಲರ್ ಅನೇಕ ಭಾರತೀಯ ಪುಸ್ತಕಗಳನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡ್ತಾನೆ. ಇನ್ನು ಭಾರತಕ್ಕೆ ಬಂದಿದ್ದ ಬ್ರಿಟಿಷರು ಭಾರತೀಯರನ್ನ ಸಂಪೂರ್ಣವಾಗಿ ಪರಂಗಿಗಳಾಗಿ ಬದಲಾಯಿಸಲು ಪಣ ತೊಟ್ಟಿದ್ರು. ಭಾರತೀಯರ ಆಚಾರ ವಿಚಾರ, ಉಡುಗೆ ತೊಡುಗೆ ಅಷ್ಟೇ ಯಾಕೆ, ಇಂಗ್ಲಿಷ್ ಶಿಕ್ಷಣ ಕೊಟ್ಟು ನಿಧಾನವಾಗಿ ಒಂದೊಂದನ್ನೇ ಬದಲಾಯಿಸೋ ಉದ್ದೇಶ ಹೊಂದಿದ್ರು. ಮೊದಲ ಬಾರಿಗೆ ಕಾಮಸೂತ್ರ ಪುಸ್ತಕವನ್ನ 1883ರಲ್ಲಿ ಇಂಗ್ಲಿಷ್ಗೆ ಭಾಷಾಂತರ ಮಾಡಲಾಯಿತು. ಇದನ್ನ ಭಾಷಾಂತರ ಮಾಡಿದವರು ಸರ್ ರಿಚರ್ಡ್ ಫ್ರಾನ್ಸಿಸ್ ಬರ್ಟನ್. ಈತನಿಂದಾಗಿ ಕಾಮಸೂತ್ರ ಪುಸ್ತಕದ ಬಗ್ಗೆ ವಿದೇಶಿಗರಿಗೂ ತಿಳಿದುಕೊಳ್ಳುವಂತಾಯಿತು. ಈ ವ್ಯಕ್ತಿ ಮಾಡಿದ ಒಂದು ತಪ್ಪಂದ್ರೆ ಕಾಮಸೂತ್ರ ಪುಸ್ತಕದಲ್ಲಿರುವ ಸೆಕ್ಸ್ನ ನಾನಾ ಭಂಗಿಗಳ ಬಗ್ಗೆ ಈತ ಹೆಚ್ಚಾಗಿ ಹೈಲೈಟ್ ಮಾಡಿದ್ದ ಹಾಗೂ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಮುಖ್ಯವಾದ ವಿಚಾರವನ್ನು ಎಲ್ಲೂ ಲೇಖ ಮಾಡಿಲ್ಲ. ಇಲ್ಲಿಂದಲೇ ಕಾಮಸೂತ್ರ ಪುಸ್ತಕದ ಬಗ್ಗೆ ಜನರಲ್ಲಿ ಅಸಹ್ಯ ಭಾವ ಮೂಡುವುದಕ್ಕೆ ಶುರುವಾಯಿತು. ಇನ್ನು 20ನೇ ಶತಮಾನದಲ್ಲಿ ಈ ಪುಸ್ತಕ ಹೆಚ್ಚು ಪ್ರಖ್ಯಾತಿಯನ್ನ ಪಡೆಯುತ್ತೆ. ಕಾರಣ, ಈ ಪುಸ್ತಕದಲ್ಲಿ ಲೈಂಗಿಕ ವಿಚಾರದ ಬಗ್ಗೆ ಹೆಚ್ಚು ಹೆಚ್ಚು ಪ್ರಸ್ತಾಪ ಮಾಡಲಾಗತ್ತೆ ಮತ್ತು ಇದರ ಕವರ್ ಪೇಜ್ನಲ್ಲಿ ಅಸಭ್ಯ ಫೋಟೋಗಳನ್ನು ಚಿತ್ರಿಸಿ ಮಾರಾಟ ಮಾಡಲಾಗತ್ತೆ. ಆದರೆ ವಿಪರ್ಯಾಸ ಅಂದರೆ ಇದರಲ್ಲಿದ್ದ ಉತ್ತಮ ಅಂಶಗಳಾದ ವೈಯಕ್ತಿಕ ಅಭಿವೃದ್ಧಿ, ದಾಂಪತ್ಯ ಹಾಗೂ ಸಾಮರಸ್ಯದ ಬಗ್ಗೆ ಯಾರೂ ಮಾತನಾಡಲೇ ಇಲ್ಲ. ಈಗ ಕಾಮಸೂತ್ರ ಪುಸ್ತಕ ಹೇಗಾಗಿದೆ ಅಂದರೆ ಇದೊಂದು ಪೋರ್ನೋಗ್ರಫಿ ಪುಸ್ತಕ ಅನ್ನೋದನ್ನೇ ಜನ ನಂಬಿಬಿಟ್ಟಿದ್ದಾರೆ. ಹೀಗಾಗಿ ಹೆಚ್ಚಿನವರು ಈ ಪುಸ್ತಕದ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಈ ಪುಸ್ತಕದಲ್ಲಿ ಹೆಚ್ಚಿನವರಿಗೆ ಗೊತ್ತಿರದ ಬಹುಮುಖ್ಯ ಸಾಂಸಾರಿಕ ಪಾಠಗಳಿದೆ. ಈ ಪುಸ್ತಕದಲ್ಲಿ ಪ್ರೀತಿ, ಮದುವೆ ಹಾಗೂ ಸಂಬಂಧಗಳ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ. ಪ್ರಾಚೀನ ಕಾಲದಲ್ಲಿ ವಾತ್ಸ್ಯಾಯನ ಈ ಪುಸ್ತಕವನ್ನು ಬರೆದಿದ್ದಾನೆ. ಈ ಪುಸ್ತಕದಲ್ಲಿ ಉಲ್ಲೇಖವಾಗಿರುವ ಪ್ರಮುಖ ಅಂಶಗಳು ಏನು ಅಂತ ನೋಡೋದಾದ್ರೆ, ಹೆಣ್ಣು ಹಾಗೂ ಗಂಡು ಮದುವೆಯಾದ ನಂತರ ಯಾವ ರೀತಿ ಜೀವಿಸಬೇಕು ಎಂಬ ನಿಯಮಾವಳಿಗಳ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಅವುಗಳೆಂದರೆ ಧರ್ಮ, ಅರ್ಥ ಮತ್ತು ಕಾಮ. ಈ ಎಲ್ಲ ನಿಯಮಗಳು ವಾತ್ಸ್ಯಾಯನ ಬರೆದ ಕಾಮಸೂತ್ರದಲ್ಲಿ ಉಲ್ಲೇಖವಾಗಿದೆ. ಇವುಗಳು ಬರೋಬ್ಬರಿ 1,00,000 ಅಧ್ಯಾಯಗಳನ್ನು ಒಳಗೊಂಡಿದೆ. ಇದಾದ ಬಳಿಕ ಸ್ವಯಂಭೂ ಮನು ಧರ್ಮ, ಅರ್ಥ ಹಾಗೂ ಕಾಮದ ಬಗ್ಗೆ 1,000 ಅಧ್ಯಾಯಗಳಲ್ಲಿ ಈ ಬಗ್ಗೆ ವಿವರಣೆ ನೀಡ್ತಾನೆ. ನಂತರ ಶ್ವೇತಕೇತು ಇದನ್ನ 500 ಅಧ್ಯಾಯಗಳನ್ನು ಒಳಗೊಂಡಿರುವಂತೆ ಮಿತಿಗೊಳಿಸ್ತಾನೆ. ಮತ್ತೆ ಬಬ್ರವಿಯನು ಇದನ್ನ 150 ಅಧ್ಯಾಯಗಳಲ್ಲಿ ವಿವರಣೆ ನೀಡುವಂತೆ ರಚನೆ ಮಾಡ್ತಾನೆ. ಈ 150 ಅಧ್ಯಾಯಗಳನ್ನ 7 ಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಅದರಲ್ಲಿ ಮೊದಲನೆಯದ್ದು ಸಾತವನ, 2 ಸಂಭ್ರಯೋಗಿಕ, 3 ಕಾನ್ಯ ಸಂಭ್ರಯುಕ್ತಕ, 4 ಬಾರ್ಯಾಧಿಕರಿಕ, 5 ಪರಾಧಾರಿಕ, 6 ವೈಸಿಕ, 7 ಔಪಮಿಷದಿಕ. ಈ 7 ಅಧ್ಯಾಯಗಳು ಬೇರೆ ಬೇರೆ ಲೇಖಕರಿಂದ ಬರೆಯಲ್ಪಟ್ಟಿದೆ. ಕಾಮಸೂತ್ರ ಪುಸ್ತಕ ಏನು ಹೇಳುತ್ತೆ ಎಂದರೆ, ನಮ್ಮ ಜೀವಿತಾವಧಿಯಲ್ಲಿ ನಾವು ಈ 3 ಗುರಿಗಳನ್ನು ಖಂಡಿತವಾಗಿ ತಲುಪಲೇಬೇಕಂತೆ. ನಾವು ಆಗಲೇ ಹೇಳಿದ ಹಾಗೆ ಅವುಗಳು ಧರ್ಮ, ಅರ್ಥ ಮತ್ತು ಕಾಮ. ಹೌದು, ಕಾಮಸೂತ್ರ ಬರೀ ಕಾಮದ ಬಗ್ಗೆ ಮಾತ್ರ ವಿವರಣೆ ನೀಡುವುದಿಲ್ಲ.
ಬದಲಾಗಿ ಧರ್ಮ ಮಾರ್ಗದಲ್ಲಿ ನೈತಿಕ ಮೌಲ್ಯಗಳೊಂದಿಗೆ ಜೀವನ ನಡೆಸಬೇಕು. ಮನೆಯನ್ನ ನಿಭಾಯಿಸೋದು ಹೇಗೆ, ಆರ್ಥಿಕವಾಗಿ ಸ್ವತಂತ್ರರಾಗಿರುವುದು ಹೇಗೆ ಮತ್ತು ಕಾಮ ಎಂದರೆ ದೈಹಿಕ ಸಂಪರ್ಕದ ಹೊರತಾಗಿ ಜೀವನದಲ್ಲಿ ಬೇರೆ ವಿಚಾರಗಳು ಗಂಡ ಹೆಂಡತಿ ಮಧ್ಯೆ ಇದೆ ಎನ್ನುವುದರ ಬಗ್ಗೆ ವಿವರಣೆ ನೀಡುತ್ತೆ. ಉದಾಹರಣೆಗೆ ಭಾಗ 1. ಸಾಧಾರಣ ಈ ಭಾಗದಲ್ಲಿ ವಾತ್ಸ್ಯಾಯನು ಕಾಮವು ಧರ್ಮ ಹಾಗೂ ಅರ್ಥಗಳೆಷ್ಟು ಪ್ರಾಮುಖ್ಯತೆ ಪಡೆದಿದೆ ಅನ್ನೋದನ್ನು ವಿವರಿಸ್ತಾನೆ. ದೈಹಿಕ ಸಂಪರ್ಕ ಕೂಡ ಮಾನವನ ಬದುಕಿನ ಬಹುಮುಖ್ಯ ಭಾಗ ಎಂದು ಹೇಳಲಾಗಿದೆ ಹಾಗೂ ದೈಹಿಕ ಸಂಪರ್ಕದ ಪಾವಿತ್ರ್ಯತೆಯ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಒತ್ತಾಯದಿಂದ ದೈಹಿಕ ಸಂಪರ್ಕ ನಡೆಸೋದು ತಪ್ಪು. ನಮ್ಮ ಸಂಗಾತಿಗೆ ಗೌರವ ನೀಡಬೇಕು. ಅವರ ಒಪ್ಪಿಗೆ ಮೇರೆಗೆ ದೈಹಿಕ ಸಂಪರ್ಕ ನಡೆಸೋದು ಉತ್ತಮ ಎಂದು ಹೇಳಲಾಗಿದೆ. ಇನ್ನು ಯಾವುದೇ ಕಾರಣಕ್ಕೂ ಒತ್ತಾಯದಿಂದ ಲೈಂಗಿಕ ಕ್ರಿಯೆ ನಡೆಸಬಾರದು ಎಂಬ ವಿಚಾರವನ್ನ ಈ ಪುಸ್ತಕದಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ನೀಡಲಾಗಿದೆ. ಪುರುಷರು ಈ ವಿಚಾರವನ್ನ ಅರ್ಥ ಮಾಡಿಕೊಂಡರೆ ಸುಖವಾಗಿ ಸಂಸಾರ ನಡೆಸಬಹುದು. ಇನ್ನು ಭಾಗ 2 ಸಂಭ್ರಯೋಗಿಕ. ಈ ಭಾಗದಲ್ಲಿ ಲೈಂಗಿಕ ಕ್ರಿಯೆಯ ಭಂಗಿಗಳ ಬಗ್ಗೆ ಮಾತ್ರ ಉಲ್ಲೇಖ ಮಾಡಲಾಗಿದೆ ಎಂಬ ತಪ್ಪು ಕಲ್ಪನೆ ಜನರಲ್ಲಿದೆ. ಆದರೆ ಈ ಅಧ್ಯಾಯದ 20ರಷ್ಟು ಭಾಗದಲ್ಲಿ ಮಾತ್ರ ಭಂಗಿಗಳ ಈ ಬಗ್ಗೆ ಉಲ್ಲೇಖವಿದೆ. ಅದನ್ನು ಬಿಟ್ಟು ಲೈಂಗಿಕ ಕ್ರಿಯೆ ವೇಳೆ ಪತಿ ಪತ್ನಿಯ ಸಂಬಂಧ ಹೇಗಿರಬೇಕು, ಪರಸ್ಪರ ಸಂತೃಪ್ತಿ ಪಟ್ಟುಕೊಳ್ಳೋದು ಹೇಗೆ, ಒಬ್ಬರ ಭಾವನೆ ಮತ್ತೊಬ್ಬರು ಸ್ಪಂದಿಸೋದು ಹೇಗೆ ಎಂಬುದರ ಬಗ್ಗೆ ಕೂಡ ಅರ್ಥಪೂರ್ಣ ವಿವರಣೆಯನ್ನು ನೀಡಲಾಗಿದೆ. ಈ ಭಾಗದಲ್ಲಿ ಮಹಿಳೆಯರ ಶಿಕ್ಷಣ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಬಗ್ಗೆ ಹೇಳಲಾಗಿದೆ. ಜೊತೆಗೆ ಮಹಿಳೆಯರು ತಮ್ಮ ಸಂಗಾತಿಯನ್ನ ಆಯ್ಕೆ ಮಾಡಿಕೊಳ್ಳುವಾಗ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು, ಮದುವೆಯ ನಂತರ ಮನೆಯನ್ನ ನಿಭಾಯಿಸೋದು ಹೇಗೆ ಎಂಬೆಲ್ಲ ವಿಚಾರದ ಬಗ್ಗೆ ಹೇಳಲಾಗಿದೆ. ಭಾಗ 3 ಕಾನ್ಯ ಸಂಭ್ರಯುಕ್ತಕ. ಇಲ್ಲಿ ನಿಶ್ಚಿತಾರ್ಥ ಹಾಗೂ ಮದುವೆಯ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಓರ್ವ ಪುರುಷನು ಕನ್ಯೆಯನ್ನ ಆರಿಸುವಾಗ ಗಮನಿಸಬೇಕಾದ ಮುಖ್ಯವಾದ ಅಂಶಗಳ ಬಗ್ಗೆ ಹೇಳಲಾಗಿದೆ. ಆಕೆಯ ಕುಟುಂಬದ ಬಗ್ಗೆ ವಿಚಾರಿಸಬೇಕು, ಆಕೆಯ ಶಿಕ್ಷಣ ಹಾಗೂ ಆಕೆಯ ವೈಯಕ್ತಿಕ ಗುಣಗಳ ಬಗ್ಗೆ ವಿಚಾರ ಮಾಡಬೇಕು. ಅಷ್ಟೇ ಅಲ್ಲದೆ ನೀವೇನಾದರೂ ಹುಡುಗಿಯನ್ನ ಇಷ್ಟಪಟ್ಟಿದ್ದೇ ಆದರೆ ಆಕೆ ಹಾಗೂ ಆಕೆಯ ಕುಟುಂಬವನ್ನ ಮದುವೆಗೆ ಒಪ್ಪಿಸೋದು ಹೇಗೆ ಎಂಬುದರ ಬಗ್ಗೆ ಕೂಡ ತಿಳಿಸಲಾಗಿದೆ. ಜೊತೆಗೆ ಪ್ರಾಚೀನ ಕಾಲದ ಮದುವೆಯ ವ್ಯವಸ್ಥೆ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ. ಉದಾಹರಣೆಗೆ ಲವ್ ಮ್ಯಾರೇಜ್ ಹಾಗೂ ಅರೇಂಜ್ ಮ್ಯಾರೇಜ್. ಭಾಗ 4 ಭಾರ್ಯಾಧಿಕರಿಕ ಭಾಗದಲ್ಲಿ ಮದುವೆಯಾದ ನಂತರ ಹೆಣ್ಣು ಮತ್ತು ಗಂಡಿನ ಜವಾಬ್ದಾರಿಗಳ ಬಗ್ಗೆ ಹೇಳಲಾಗಿದೆ. ಜೊತೆಗೆ ಪತಿ ಪತ್ನಿಯರ ನಡುವೆ ಪ್ರೀತಿ ಹಾಗೂ ಗೌರವ ಹೇಗಿರಬೇಕು, ಕುಟುಂಬದ ಖರ್ಚು ವೆಚ್ಚಗಳನ್ನು ನಿಭಾಯಿಸುವುದು ಹೇಗೆ ಅನ್ನೋದನ್ನು ಕೂಡ ಬಲು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಇನ್ನು ಭಾಗ 5 ಪರಾಧರಿಕ. ಈ ಭಾಗದಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಅಂದರೆ ವಿವಾಹೇತರ ಸಂಬಂಧ. ಈ ಅಧ್ಯಾಯದಲ್ಲಿ ಯಾವ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ವಿವಾಹೇತರ ಸಂಬಂಧವನ್ನು ಇಟ್ಟುಕೊಳ್ತಾನೆ ಎಂಬುದನ್ನು ವಿವರಿಸಲಾಗಿದೆ ಹಾಗೂ ಇಂತಹ ಸಂದರ್ಭ ಎದುರಾದಾಗ ಯಾರೊಬ್ಬರ ಗೌರವಕ್ಕೆ ಧಕ್ಕೆ ತರದ ಹಾಗೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನು ಹೇಳಲಾಗಿದೆ. ಇನ್ನು ಭಾಗ 6 ವೈಸಿಕ. ಈ ಭಾಗದಲ್ಲಿ ವೇಶ್ಯೆಯರ ಬಗ್ಗೆ ಹೇಳಲಾಗಿದೆ. ಪ್ರಾಚೀನ ಭಾರತದಲ್ಲಿ ವೇಶ್ಯೆಯರಿಗೆ ಯಾವ ರೀತಿ ಮಹತ್ವ ನೀಡಲಾಗಿತ್ತು, ಓರ್ವ ಮಹಿಳೆ ವೇಶ್ಯೆಯ ವೃತ್ತಿಯಲ್ಲಿ ಯಶಸ್ವಿಯಾಗಬೇಕಾದ್ರೆ ಯಾವೆಲ್ಲ ಗುಣಗಳು ಆಕೆಯಲ್ಲಿ ಇರಬೇಕು, ಓರ್ವ ವೇಶ್ಯೆಯಾಗಿ ಇತರ ಪುರುಷರನ್ನ ತನ್ನತ್ತ ಸೆಳೆಯೋದು ಹೇಗೆ, ಒಂದೇ ಸಮಯದಲ್ಲಿ ಅನೇಕ ಜನರೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಳ್ಳೋದು ಹೇಗೆ, ವೇಶ್ಯೆಯಾಗಿ ಆರ್ಥಿಕ ಜೀವನವನ್ನು ನಿಭಾಯಿಸೋದು ಹೇಗೆ ಅನ್ನೋದರ ಬಗ್ಗೆ ಕಾಮಸೂತ್ರದ ಈ ಭಾಗದಲ್ಲಿ ವಿವರಣೆ ನೀಡಲಾಗಿದೆ. ಇನ್ನು ಪ್ರಾಚೀನ ಭಾರತದಲ್ಲಿ ವೇಶ್ಯೆಯರಿಗೆ ಉತ್ತಮ ಸ್ಥಾನಮಾನಗಳಿದ್ವು. ಸಾಮಾಜಿಕ ಜೀವನದಲ್ಲೂ ಕೂಡ ಅವರು ಪ್ರಮುಖ ಪಾತ್ರ ವಹಿಸ್ತಿದ್ರು. ಕಾಮಸೂತ್ರ ಪುಸ್ತಕದಲ್ಲಿ ವೇಶ್ಯೆಯರ ಶಿಕ್ಷಣ, ಗೌರವ ಮತ್ತು ಅವರ ಸ್ಟೇಟಸ್ ಬಗ್ಗೆ ಕೂಡ ಮಾತನಾಡಲಾಗಿದೆ. ಇನ್ನು ಭಾಗ 7 ಔಪನಿಷದಿಕ. ಕಾಮಸೂತ್ರದ ಈ ಕೊನೆಯ ಭಾಗವು ಓರ್ವ ವ್ಯಕ್ತಿ 64 ಕಲೆಗಳಲ್ಲಿಯೂ ಪಾಂಡಿತ್ಯ ಹೊಂದಿರಬೇಕೆಂದು ಹೇಳುತ್ತೆ. ಇದು ಸಂಗೀತ, ನೃತ್ಯ, ಚಿತ್ರಕಲೆ, ಅಡುಗೆ ಮತ್ತು ತೋಟಗಾರಿಕೆ ಸೇರಿದಂತೆ ಅನೇಕ ವಿಚಾರಗಳನ್ನು ಒಳಗೊಂಡಿದೆ. ಒಟ್ಟಿನಲ್ಲಿ ಕಾಮಸೂತ್ರ ಪುಸ್ತಕದಲ್ಲಿ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದ ಪ್ರತಿಯೊಂದು ವಿಚಾರವನ್ನು ಒಳಗೊಂಡಿದೆ. ಕಾಮಸೂತ್ರ ಬರೀ ಸೆಕ್ಸ್ ಬುಕ್ ಮಾತ್ರವಲ್ಲ, ಇದು ನಮ್ಮ ಸಂಗಾತಿಯೊಂದಿಗೆ ಯಾವ ರೀತಿ ಸಂವಹನ ನಡೆಸಬೇಕು, ಸಂಗಾತಿಯೊಂದಿಗೆ ನಮ್ಮ ಚೌಕಟ್ಟನ್ನು ಮೀರಿ ಹೋಗಬಾರದು, ಜೊತೆಗೆ ಪತ್ನಿ ಪತಿಯರ ನಡುವೆ ಇರೋ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಕಂಡುಕೊಳ್ಳಬೇಕು ಎನ್ನುವುದಕ್ಕೆ ಸಂಪೂರ್ಣ ವಿವರಣೆಯನ್ನು ನೀಡಲಾಗಿದೆ. ಒಟ್ಟಿನಲ್ಲಿ ಮದುವೆಯಾದ ಜೋಡಿಗೆ ಒಂದು ರೀತಿ ಮಾರ್ಗದರ್ಶಿ ಪುಸ್ತಕ ಅಂದರೂ ತಪ್ಪಾಗೋದಿಲ್ಲ. ಈ ಜಗತ್ತಿನಲ್ಲಿ ಪ್ರತಿ 8 ಜನರಲ್ಲಿ ಒಬ್ಬರು ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎಂದು ವರದಿಗಳಿಂದ ತಿಳಿದು ಬಂದಿದೆ. ಇದರಲ್ಲಿ ಸಂಸಾರಿಕ ಕಲಹ, ಲೈಂಗಿಕ ಸುಖ ಸಿಗದೆ ಒತ್ತಡದಿಂದ ಬಳಲುವವರು ಕೂಡ ಇದ್ದಾರೆ. ಈ ಒಂದು ಪುಸ್ತಕದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಸರಳ ಪರಿಹಾರವನ್ನು ನೀಡಲಾಗಿದೆ.
ವಾತ್ಸ್ಯಾಯನನ ಕಾಮಸೂತ್ರ ಪುಸ್ತಕದಲ್ಲಿ ಪ್ರೀತಿಯಿಂದ ಹಿಡಿದು ಮದುವೆಯ ನಂತರದ ಜೀವನಕ್ಕೆ ಬೇಕಾದ ಎಲ್ಲ ಅಂಶಗಳು ಇವೆ. ನಿಜ ಹೇಳಬೇಕಂದ್ರೆ ಸುಖ ಸಂಸಾರಕ್ಕೆ ಬೇಕಾದ ಪ್ರತಿಯೊಂದು ವಿಚಾರಗಳು ಇದರಲ್ಲಿದೆ. ಈ ಪುಸ್ತಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.